ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ನೋಡಿ, ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ತೊಗೊಂಬಂದಿದ್ದೀನಿ. ಯಾಕಂದರೆ ಈಗ ಸೀಸನ್ ಶುರು ಆಯ್ತಲ್ವ, ನೆಲ್ಲಿಕಾಯಿ ಎಲ್ಲಿ ನೋಡ್ರಲ್ಲಿ ಸಿಗ್ತಾ ಇರುತ್ತೆ. ಸೀಸನ್ ವೈಸು ಏನೇನು ಸಿಗುತ್ತೆ ಅದೆಲ್ಲ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿರ್ಬೇಕಲ್ವ. ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೆ ಅದು ತೊಗೊಂಡು ಪಟ್ಟನೆ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸು. ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಇನ್ಸ್ಟೆಂಟ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಬೇಗನೆ ಮಾಡ್ಕೋಬೋದು. ಆ ಕಡೆ ಊಟಕ್ಕೆ ಊಟಕ್ಕೆ ಕೂತಿರೋವಾಗ 10 ನಿಮಿಷದಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೋಬೋದು ಫ್ರೆಂಡ್ಸ್. ಏನು ತಡವಾಗಲ್ಲ. 10 ನಿಮಿಷದಲ್ಲಿ ಬೇಗ ಮಾಡ್ಕೋಬೋದು. ಮತ್ತು ಹೆಲ್ದಿ ಕೂಡ ಅಲ್ವಾ. ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು, ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವು ಈಸಿಯಾಗಿ ವಿಡಿಯೋಸ್ನ ನೋಡ್ಕೋಬೋದು. ನೋಡಿ, ಇಲ್ಲಿ ಫಸ್ಟಿಗೆ ನಾನು ಒಂದು 10-12 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಮತ್ತು ದಪ್ಪ ಆಗಿರೋ ನೆಲ್ಲಿಕಾಯಿ ತೊಗೋಬೇಕು. ಯಾವ ಭೀ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕುವಾಗ ಫ್ರೆಶ್ ಆಗಿರಬೇಕು ಮತ್ತು ದಪ್ಪ ಇರಬೇಕು. ಚಿಕ್ಕದಾಗಿದ್ದರೆ ಒಗರೊಗರಾಗುತ್ತೆ, ಚೆನ್ನಾಗಿ ಟೇಸ್ಟಿಯಾಗಿರಲ್ಲ. ನೋಡಿ, ನೆಲ್ಲಿಕಾಯಿನ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಡ್ರೈ ಆಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು. ಇನ್ನೊಂದು ಟಿಪ್ಸ್ ನೀವು ನೆನಪಿಟ್ಕೊಳ್ಳಿ, ಉಪ್ಪಿನಕಾಯಿ ಯಾವುದೇ ನೆಲ್ಲಿಕಾಯಿ ಅಂತಲ್ಲ, ಯಾವುದೇ ಉಪ್ಪಿನಕಾಯಿ ನೀವು ಹಾಕಿದ್ರೂ ಏನೇ ಇದು ಸಾಮಾನುಗಳು ಯೂಸ್ ಮಾಡ್ತಿರಲ್ಲ ಅದು ಉಪ್ಪಿನಕಾಯಿ ಹಾಕೋಕ್ಕೆ, ಅದೆಲ್ಲ ನೀಟಾಗಿ ತೊಳ್ಕೊಂಡು ಡ್ರೈ ಮಾಡಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಉಪ್ಪಿನಕಾಯಿ ಹಾಕಕ್ಕೆ ರೆಡಿ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ತೊಗೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಬೆಲ್ಲ, ಉಪ್ಪು, ಖಾರ ಮತ್ತು ಮೆಂತ್ಯ, ಇಂಗು, ಅರಿಶಿನ, ಬೆಳ್ಳುಳ್ಳಿ, ಲೆಮನ್ ತೊಗೊಂಡಿದ್ದೀನಿ. ಎಣ್ಣೆ ಮತ್ತು ಲೆಮನ್ನು ಇದು ಮಾತ್ರ ತುಂಬ ಇಂಪಾರ್ಟೆಂಟು. ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಇನ್ಸ್ಟಂಟ್ ಅಲ್ವಾ, ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಪಾತ್ರೆಗೆ, ಒಂದು ಸ್ಟೀಲ್ ಪಾತ್ರೆಗೆ ನಾನು ನೆಲ್ಲಿಕಾಯಿ ಎಲ್ಲ ಹಾಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತಲ್ಲ, ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸ್ಬೇಕು. ಎಲ್ಲ ಆಗಿ ನೆಲ್ಲಿಕಾಯಿ ಮೇಲೆ ಲೈನ್ ಇರುತ್ತೆ ನೋಡಿ, ಆ ಲೈನೆಲ್ಲ ತಂತಾನೆ ಬಿಟ್ಕೋಬೇಕು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಂದೆ ಉಪ್ಪಿನಕಾಯಿ ಹಾಕಿದ್ಮೇಲೆ ಉಪ್ಪು ಖಾರಕ್ಕೆ ಇನ್ನೂ ಟೈಟ್ ಆಗುತ್ತೆ ಮತ್ತು ಗಟ್ಟಿ ಆಗುತ್ತೆ. ಅದಕ್ಕೆ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿಬೇಕು ಉಪ್ಪು ನೀರಲ್ಲಿ. ಆ ನೀರು ವೇಸ್ಟ್ ಮಾಡೋಂಗಿಲ್ಲ. ನೀರು ಉಪ್ಪಿನಕಾಯಿಗೆ ಯೂಸ್ ಮಾಡ್ಕೋತಾರೆ. ಇದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಲ್ವಾ, ಇದು ನೀರು ಹಾಕ್ಬೋದು ನೀವು. ಇಲ್ಲ ಇನ್ಸ್ಟೆಂಟ್ ಬೇಡ, ವರ್ಷಾನುಗಟ್ಲೆ ಬೇಕು ಅನ್ನೋದಾದರೆ ಇದನ್ನು ನೀರು ಹಾಕ್ದೇ ಹಾಗೆ ಕಟ್ ಮಾಡಿ ಹಂಗೆ ಎಣ್ಣೆಯಲ್ಲಿ ಹಾಕಿಬಿಟ್ಟು ಮಾಡ್ಕೋಬೇಕಾಗುತ್ತೆ. ನೋಡಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಯಾಕೆ ಹೇಳಿ, ಎಲ್ಲ ಬಿಟ್ಕೊಂಡಿದೆ ನೋಡಿ, ನೆಲ್ಲಿಕಾಯಿ ಎಲ್ಲ ಲೈನ್ಗಳೆಲ್ಲ ಬಿಟ್ಕೊಂಡಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಬೇಕು ಫ್ರೆಂಡ್ಸ್. ಪ್ರತಿಯೊಂದು ನೀವು ಏನೇ ಮಾಡಿದ್ರು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡುವಾಗ ಎಲ್ಲ ತಣ್ಣಗೆ ಯೂಸ್ ಮಾಡಿ. ಎಲ್ಲ ಬೇಯಿಸ್ಬಿಟ್ಟು ಅಷ್ಟು ಪೂರ್ತಿ ಸೋದಿಸ್ಕೊಂಡು ನೀರೆಲ್ಲ ಸೋದಿಸ್ಕೊಂಡು ಆರಿಸ್ಕೋಬೇಕು ಫ್ರೆಂಡ್ಸ್. ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಆರಬೇಕು ಫ್ರೆಂಡ್ಸ್. ಪೂರ್ತಿ ತಣ್ಣಗಾಗಬೇಕು. ಅಂದ್ರೇ ಉಪ್ಪಿನಕಾಯಿ ಹಾಕಿದ್ರೆ ಜಾಸ್ತಿ ದಿನ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಪಳ್ಳಾಗಿದೆಯಲ್ಲ, ಈ ಥರ ಪಳ್ಳಾಗಬೇಕು. ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ಆರಬೇಕು. ಆ ತಳಗಡೆ ನೀರು ಸಹ ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದರಲ್ಲಿ ಉಪ್ಪು ನೀರು ಇರುತ್ತೆ ನೋಡಿ, ಅದನ್ನು ಉಪ್ಪಿನಕಾಯಿ ಹಾಕುವಾಗ ಮಾಡ್ಕೊಳ್ಳೋದು. ಚೆನ್ನಾಗಿ ಆರಲಿ. ಅದಕ್ಕೆ ಅದಾದಮೇಲೆ ಇಲ್ಲೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಉಪ್ಪಿನಕಾಯಿಗೆ. ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ಒಂದು ಮಸಾಲೆ ಮಾಡ್ತಿದ್ದೇವೆ ನೋಡಿ. 1 ಸ್ಪೂನಷ್ಟು ಸಾಸಿವೆ, 1.5 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಎಲ್ಲಿ ತನಕ ಹುರ್ಕೋಬೇಕು ಅಂದರೆ ಕಪ್ಪಗಾಗಬಾರ್ದು. ಸಾಸಿವೆ ನೋಡಿ ಚಟಪಟ ಅಂತ ಸಿಡಿಬೇಕು. ಸಾಸಿವೆ ನೋಡಿ 1 ಸ್ಪೂನ್ ಹಾಕಿದ್ರೆ ಮೆಂತ್ಯ ಅರ್ಧ ಹಾಕಿ, ಜೀರಿಗೆ 1.5 ಹಾಕಿ, ಅಂದರೆ ಪರ್ಫೆಕ್ಟ್ ಘಮ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ, ಕಹಿ ಬರಲ್ಲ. ನೋಡಿ, ಸಾಸಿವೆ ಚಟಪಟ ಸಿಡಿತಾ ಇದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಪೌಡ್ರ್ ಮಾಡ್ಕೊಳ್ಳಿ. ಇದು ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ಒಂದು ಮಸಾಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಮಸಾಲ ಮಾಡ್ಕೊಂಡು ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ಅದಾದಮೇಲೆ ನೋಡಿ, ಅದೇ ಪಾತ್ರೆಗೆ ಅದೇ ಎಣ್ಣೆ ಕಾಯಿಸ್ಬೇಕು. ಎಣ್ಣೆ ನೋಡಿ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನೋಡಿ, ಇಲ್ಲಿ 1-2 ದೊಡ್ಡ ಸ್ಪೂನಷ್ಟು, ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಇದೆ ನೋಡಿ. ಎಣ್ಣೆನ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಚಟಪಟ ಅನ್ನಬೇಕು. ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಎಣ್ಣೆನ ಕುದಿಸ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಕುದಿಸ್ಕೊಳ್ಳಿ ಎಣ್ಣೆಯಲ್ಲಿ. ಅಂದರೆ ಒಳ್ಳೆ ಘಮ ಬರುತ್ತೆ ಮತ್ತು ಉಪ್ಪು ಖಾರ ಸೇರಿದ್ಮೇಲೆ ಗಟ್ಟಿ ಆಗಲ್ಲ. ಚೆನ್ನಾಗಿ ಹೀಗೆ ಬೇಯಿಸ್ಕೋಬೇಕು ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ನನ್ನ ಚಾನಲ್ನ.
ಹೇಗೆ ಅನ್ನಿಸ್ತು ಇದು ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಹೇಗೆ ಮಾಡ್ತೀರಾ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾವು ನೋಡಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹೀಗೆ ಮಾಡೋದು. ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಬೇಕು, ಎಣ್ಣೆನೂ ತಣ್ಣಗಾಗಬೇಕು, ಈ ಕಡೆ ನೆಲ್ಲಿಕಾಯಿನೂ ತಣ್ಣಗಾಗಬೇಕು. ನೋಡಿ ಈ ಥರ ಬಿಚ್ಕೊಂಡ್ರೆ ಹಿಂಗೆ ಬಿಚ್ಚಿಬಿಡ್ಬೇಕು, ಈ ಥರ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಅಂದರೆ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡಿದ ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಬೇಯಿಸುವಾಗನೇ ಸಾಫ್ಟಾಗಿ ಬೇಯಿಸ್ಕೋಬೇಕು. ಈ ಥರ ನಡುವೆ ಬೀಜ ಇರುತ್ತಲ್ಲ ಎಲ್ಲ ನೀಟಾಗಿ ತೆಗೆದಿಟ್ಕೊಂಡು ಪೀಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಬೇಕಾದರೆ ಒಂದು ನೈಫ್ ಸಹಾಯದಿಂದ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೋದು. ನಾನು ಇದೇ ಥರ ಉದ್ದಕ್ಕೆ ಇಟ್ಟಿದ್ದೀನಿ, ಸಣ್ಣಗೆ ಮಾಡ್ಕೋದಿಲ್ಲ ನಾನು. ನೀವು ಬೇಕಾದರೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಹಾಕೋಬೋದು ಫ್ರೆಂಡ್ಸ್. ತುಂಬ ಈಸಿ ಫ್ರೆಂಡ್ಸ್. ಅಡುಗೆ ಆದ ತಕ್ಷಣ ಇದು ಮಾಡಿಬಿಟ್ಟು ಹಾಗೆ ಊಟಕ್ಕೆ ನಾವು ಬಡಿಸ್ಬೋದು, ಅಷ್ಟು ಬೇಗ ಮಾಡ್ಕೋಬೋದು. ಇದು ನೆಲ್ಲಿಕಾಯಿ ಉಪ್ಪಿನಕಾಯಿ ತುಂಬ ಈಸಿ. ಮತ್ತು ಈಗೆಲ್ಲ ಸೀಸನ್ ಅಲ್ವಾ, ಈಸಿಯಾಗಿ ಸಿಗುತ್ತೆ ನೆಲ್ಲಿಕಾಯಿ. ಎಲ್ಲ ಸೀಸನ್ ವೈಸ್ ಏನೇ ಹಣ್ಣು ವೆಜಿಟೇಬಲ್ಸ್ ಏನೇ ತರಕಾರಿ ಏನೇ ಬರಲಿ ಎಲ್ಲನೂ ಬಳಸ್ಕೋಬೇಕು ಫ್ರೆಂಡ್ಸ್. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೀಸನ್ ವೈಸು. ನೋಡಿ ಎಲ್ಲನೂ ಬೀಜ ತೆಗೆದು ಈ ಥರ ಉದ್ದುದ್ದಕ್ಕೆ ಇಟ್ಕೊಂಡಿದ್ದೀನಿ, ಅರ್ಧ ಮೂನ್ ಥರ ಇಟ್ಕೊಂಡಿದ್ದೀನಿ. ನೋಡಿ ನೀವು ಬೇಕಾದರೆ ಇನ್ನೂ ಅರ್ಧ ಮಾಡ್ಕೋಬೋದು. ಈಗ ನೋಡಿ ಎಲ್ಲ ಮಸಾಲೆಗಳು ಹಾಕ್ಬೋದು. ಈಗ ಅದು ನೋಡಿ ನೆಲ್ಲಿಕಾಯಿ ಎಲ್ಲ ಡ್ರೈ ಆಗಿರ್ಬೇಕು. ನೋಡಿ ಪಾತ್ರೆಗಳು ಅದಕ್ಕೂ ಒಂದು ತೊಟ್ಟು ನೀರು ಇರಬಾರ್ದು. ನೀರಿದ್ದರೆ ನೋಡಿ ಹಾಳಾಗುತ್ತೆ ಉಪ್ಪಿನಕಾಯಿ. ಎಲ್ಲ ಡ್ರೈ ಆಗಿರಬೇಕು ಪಾತ್ರೆಗಳು. ನೋಡಿ ಖಾರ ನೀವು ನೋಡಿಕೊಂಡು ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅರಿಶಿನ, ಒಂದು ಅರ್ಧ ಸ್ಪೂನು ಹಿಂಗು ಹಾಕೋತಾ ಇದ್ದೀನಿ. ನೋಡಿ ಹಿಂಗಂತೂ ಮರಿನೇ ಬೇಡಿ ನೀವು. ಉಪ್ಪು ನೋಡಿ ಸ್ವಲ್ಪ ಜಾಸ್ತಿ ಉಪ್ಪಿರಲಿ, ಯಾಕೆ ಹೇಳಿ ಹುಳಿ ಇರುತ್ತೆ ನೋಡಿ, ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಬೆಲ್ಲ ಹಾಕೋದು, ನೀವು ಸಕ್ಕರೆ ಕೂಡ ಹಾಕೋಬೋದು. ನಾನು ಬೆಲ್ಲ ಹಾಕೋತಾ ಇದ್ದೀನಿ. ಹುಳಿ ಖಾರ ಉಪ್ಪು ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಬೆಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸು ಹಾಗೆ ಇದೆ ಫ್ರೆಂಡ್ಸ್. ನೋಡಿ ಅರ್ಧ ಲಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ. ಲೆಮನ್ ಅಂತೂ ಮರಿನೇ ಬೇರೆ ಫ್ರೆಂಡ್ಸ್, ಅದು ಒಳ್ಳೆ ಕಾಂಬಿನೇಷನ್ ಅದು ಉಪ್ಪಿನಕಾಯಿಗೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಲೆಮನ್ ಆದಮೇಲೆ ಮಸಾಲ ಆದಮೇಲೆ ಈಗ ಕಾಸಿಟ್ಕೊಂಡಿರೋ ಎಣ್ಣೆ ಹಾಕೋತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆದು ಅದು ಹಾಕಬೇಕು. ತಣ್ಣಗಾಗಿರಬೇಕು, ಬಿಸಿ ಯಾವುದು ಹಾಕೋಕೆ ಹೋಗಬೇಡಿ. ಎಲ್ಲನೂ ನೀವು ತಣ್ಣಗಿರೋದೇ ಹಾಕಬೇಕು. ನೋಡಿ ಇಲ್ಲಿ ಮಸಾಲೆನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಜೀರಿಗೆ ಮೆಂತ್ಯ ಸಾಸಿವೆದು ಅದು ಹಾಕ್ಕೊಂಡು ಈಗ ನೋಡಿ ನಾವು ಸೋದಿಸ್ಕೊಟ್ಕೊಂಡಿದ್ದೀವಲ್ಲ ಕುದಿಸಿರೋ ನೀರು ನೆಲ್ಲಿಕಾಯಿ ನೀರು ಅದು ಸ್ವಲ್ಪ ಹಾಕೋತಾ ಇದ್ದೀನಿ. ಇನ್ಸ್ಟೆಂಟು ಅದಕ್ಕೆ ನಾನು ಇದು ನೀರು ಹಾಕೋತಾ ಇದ್ದೀನಿ. ನೀವು ಬೇಡ ವರ್ಷಂಗಟ್ಲೆ ಇಟ್ಕೋಬೇಕಾದ್ರೆ ಬರೀ ಎಣ್ಣೆಯಲ್ಲೇ ಹಾಕಬೇಕಾಗುತ್ತೆ. ನೋಡಿ ಇದು ನಾನು ಇನ್ಸ್ಟೆಂಟು. ಇದು ಹೊರಗಡೆ ಒಂದು ತಿಂಗಳು ಇಟ್ಕೋಬೋದು. ಹೇಗೆ ಇಟ್ಕೋಬೋದು ಅಂದರೆ ಒಟ್ಟದು ಹಸಿ ಕೈ ಹಚ್ಚಬಾರ್ದು ಫ್ರೆಂಡ್ಸ್. ಫ್ರಿಜ್ಜಲ್ಲಿಟ್ಟರೆ ಒಂದು 2ರಿಂದ 3 ತಿಂಗಳು ಆರಾಮಾಗಿ ತಿನ್ಬೋದು ಫ್ರಿಜ್ಜಲ್ಲಿಟ್ಟರೆ. ಹೊರಗಡೆ ಹಾಗೆ ಇಟ್ಟರೆ ಏನು ಮಾಡಬೇಕಾಗುತ್ತೆ, ಒಂದು ಸ್ವಲ್ಪನೂ ಒಂದು ಹನಿನೂ ನೀರು ಹತ್ತಬಾರ್ದು, ಇಲ್ಲಾಂದ್ರೆ ಹಾಳಾಗಿ ಹೋಗುತ್ತೆ. ಮಕ್ಕಳೆಲ್ಲ ಕಿಚನಲ್ಲಿ ಓಡಾಡ್ತಿರ್ತಾರೆ, ನಾವು ಕಿಚನಲ್ಲಿ ಪಾತ್ರೆ ತೊಳಿತಾ ಇರ್ತೀವಿ. ಹಸಿ ಒದ್ದೆ ಕೈಯಿಂದ ಮುಟ್ಟೋದು ಗಿಟ್ಟೋದು ಆದರೆ ಬೇಗ ಹಾಳಾಗುತ್ತೆ. ಅದಕ್ಕೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಬೆಟ್ರು. ನಾನು ಫ್ರಿಜ್ಜಲ್ಲೇ ಇಡ್ತೀನಿ. ಊಟ ಸಮಯ ತಕ್ಕೊಂಡು ತಿಂದರೆ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಯಾವುದು ಗಟ್ಟಿ ಬೇಕು ಗಟ್ಟಿ ಇಟ್ಕೋಬೋದು, ತೆಳಬೇಕಾದ್ರೆ ತೆಳಗೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಈ ಸೈಜಲ್ಲಿ ಇಟ್ಕೊಂಬಿಡಿ. ಇಷ್ಟು ಆದರೆ ಸಾಕು. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಕಲರ್ ನೋಡಿ, ಆಹಾ, ಹೊರಗಡೆ ಸಿಗುವಂಥ ನೆಲ್ಲಿಕಾಯಿ ಉಪ್ಪಿನಕಾಯಿ ಮನೆಗೆಲ್ಲ ಹೆಲ್ದಿಯಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಸೈಡಿಗೆ ಒಂದು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಕಳೆದು ಹೋಗ್ತೀರಾ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರ್ತದೆ. ತುಂಬ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ ನನಗಂತೂ. ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರಿಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಈಗ ಸೀಸನ್ ವೈಸ್ ಎಲ್ಲ ಮೊನ್ನೆ ತುಳಸಿ ಹಬ್ಬನೂ ಆಯಿತು, ಅದರೊಂದು 2-3 ನೆಲ್ಲಿಕಾಯಿ ಇತ್ತು. ಮತ್ತು ಈ ನೆಲ್ಲಿಕಾಯಿನ ಒಂದು ಸ್ವಲ್ಪ ತರಿಸಿ ಉಪ್ಪಿನಕಾಯಿ ಮಾಡಿದ್ದೀನಿ. ಈ ಥರ ನಾನು ಗ್ಲಾಸಿನ ಬಾಟಲಲ್ಲಿ ಹಾಕಿಡ್ತೀನಿ. ಯಾವ ಭೀ ಉಪ್ಪಿನಕಾಯಿ ಮಸಾಲ ಉಪ್ಪು ಇದೆಲ್ಲ ಗ್ಲಾಸಿನ ಜಾರ್ಗಳು ಯೂಸ್ ಮಾಡಬೇಕು ಫ್ರೆಂಡ್ಸ್. ಅಂದರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಬೇಗ ಹಾಳಾಗೋದಿಲ್ಲ. ನೋಡಿ ಎಲ್ಲ ನಾನು ಬಾಟಲಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 3 ತಿಂಗಳು ಇಟ್ಕೋಬೋದು ಫ್ರೆಂಡ್ಸ್. ಹಾಗೆ ಹೊರಗಡೆ ಇಟ್ಟರೆ 1 ತಿಂಗಳು ಯೂಸ್ ಮಾಡ್ಕೋಬೋದು. ಏನೇ ಆದರೂ ಭೀ ನೀವು ಉಪ್ಪಿನಕಾಯಿ ಮಾಡುವಾಗ ಮಾತ್ರ ಏನು ಪಾತ್ರೆಗಳು ಒದ್ದೆ ಇರಬಾರ್ದು, ಡ್ರೈ ಆಗಿರಬೇಕು. ಟಿಪ್ಸ್ಗಳನ್ನ ನೆನಪಿಟ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ನೀಟಾಗಿ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಡು ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ.